ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಹಾಗೆಯೇ ಟೀ ಕೂಡ ರೆಡಿ ಆಯಿತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್, ಈ ರಾಗಿಯಿಂದ ಮಾಡುವ ಈ ಒಂದು ಬ್ರೇಕ್ಫಾಸ್ಟ್. ಇವಾಗ ರಾಗಿ ಮುದ್ದೆ ಯಾರಿಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂಥವರು ಈ ಥರದ ಒಂದು ರಾಗಿಯಿಂದ ಮಾಡಿದ ಸ್ಪೆಷಲ್ ಆದ ಒಂದು ಉಂಡೆಯನ್ನು ಮಾಡಿ ನಾವು ಬ್ರೇಕ್ಫಾಸ್ಟಿಗೆ ತಿನ್ಬೋದು. ಬನ್ನಿ ಇವಾಗ ಸಿಂಪಲ್ ಆದ ಈ ರೆಸಿಪಿಯನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಮಂದಿ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ. ಪ್ಲೀಸ್ ನೀವು ಒಂದು ಹೆಲ್ಪ್ ಮಾಡಿ, ನನಗೆ ಆ ಒಂದು ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನನ್ನು ಪ್ರೆಸ್ ಮಾಡಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಇವತ್ತಿನ ಈ ಸಿಂಪಲ್ ಆದ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಇವಾಗ ಇದಕ್ಕೆ ಕಾಯಿ ತುರಿ ಅರ್ಧ ಕಪ್, ಕಾಯಿ ತುರಿ ಅರ್ಧ ಕಪ್, ರಾಗಿ ಹಿಟ್ಟು ಅರ್ಧ ಕಪ್, ಅಕ್ಕಿ ಹಿಟ್ಟು, ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ರವೆಯನ್ನು ಹಾಕಿದ್ದೇನೆ, ಸಪೂರ ರವೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಇವಾಗ ರೆಡಿ ಮಾಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲಿಗೆ ಇದನ್ನು ಡ್ರೈಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ತೇನೆ. ನೋಡಿ ಇವಾಗ ಡ್ರೈಯಾಗಿ ಮಿಕ್ಸ್ ಮಾಡಿ ಆಯಿತು. ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತೆಳು ಮಾಡಬೇಕು. ಒಮ್ಮೆಲೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗೋದು ಬೇಡ, ಯಾಕೆಂದರೆ ಜಾಸ್ತಿ ತೆಳು ಮಾಡೋದು ಕೂಡ ಬೇಡ. ಇನ್ನು ಕೂಡ ಸ್ವಲ್ಪ ತೆಳು ಮಾಡಬೇಕು. ಇವಾಗ ನೋಡಿ ಎಷ್ಟು ತೆಳು ಮಾಡಿಕೊಂಡೆ. ಇನ್ನು ಇದನ್ನೊಂದು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ರವೆ ಹಾಕಿದ ಕಾರಣ ಅದು ಸ್ವಲ್ಪ ನೆನೆಯಬೇಕು. ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಆಯಿತು. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಬೇಕು. ಬೇಗ ಈ ಒಗ್ಗರಣೆಯನ್ನು ಮಾಡಿ ಮತ್ತು ಆ ಹಿಟ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಸ್ವಲ್ಪ ಸಾಸಿವೆ ಹಾಕ್ತೇನೆ. ಇವಾಗ ಸಾಸಿವೆ ಹೊಡಿತಾ ಇದೆ. 1 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಕಡಲೆಬೇಳೆಯನ್ನು ಹಾಕ್ತೇನೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಒಂದು ಕಾಯಿ ಮೆಣಸು, ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ನೋಡಿದ್ದು ಇವಾಗ ಫ್ರೈ ಅಂತೂ ಸಾಕು. ಇದಕ್ಕೆ ನಾನು ಇವಾಗ ಮಿಕ್ಸ್ ಮಾಡಿಟ್ಟಂಥ ಹಿಟ್ಟನ್ನು ಹಾಕ್ತೇನೆ. ನೋಡಿ ಇವಾಗ ಒಂದು 5 ನಿಮಿಷ ಜಾಸ್ತಿ ಆಯಿತು. ಹಾಗೆ ಇವಾಗ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಒಗ್ಗರಣೆ ಜೊತೆಗೆ ಹಾಕಿ ಹಿಟ್ಟನ್ನು ರೆಡಿ ಮಾಡ್ತೇನೆ. ಹಿಟ್ಟನ್ನು ಈ ಒಗ್ಗರಣೆಗೆ ಹಾಕ್ತೇನೆ.
ನೋಡಿ, ಇನ್ನು ಇದನ್ನು ನಾವು ಚೆನ್ನಾಗಿ ತಿರುಗಿಸಿ ಇದನ್ನು ಗಟ್ಟಿ ಮಾಡಬೇಕು. ನಮಗೆ ಉಂಡೆ ಕಟ್ಟಲಿಕ್ಕೆ ಆಗಬೇಕು, ಆ ಥರ ಗಟ್ಟಿ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿದರೆ ಆಯಿತು. ಒಮ್ಮೆಲೆ ದಪ್ಪ ಆಗಬೇಕಂತಿಲ್ಲ, ನಿಧಾನವಾಗಿ, ಆವಾಗ ಈ ಹಿಟ್ಟು ಕೂಡ ಚೆನ್ನಾಗಿ ಬಿಸಿ ಆಗ್ತದೆ. ಇವಾಗ ಹಿಟ್ಟು ಗಟ್ಟಿ ಆಗ್ತಾ ಬಂತು. ನೋಡಿ, ಇವಾಗ ಹಿಟ್ಟು ರೆಡಿ ಆಯಿತು, ಗಟ್ಟಿ ಆಯಿತು. ಇನ್ನು ನಮಗೆ ಉಂಡೆ ಕಟ್ಟಬೇಕಿದ್ರೆ ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಇದು ಸಾಕು, ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ, ಈ ಥರ ಗಟ್ಟಿ ಆಯಿತು ಹಿಟ್ಟು. ಸ್ವಲ್ಪ ತಣ್ಣಗಾಗಲಿ, ಅಷ್ಟರೊಳಗೆ ನಾನು ಇಡ್ಲಿ ಸ್ಟೀಮರ್ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ನೋಡಿ, ನೀರು ಹಾಕಿ ಇಡ್ಲಿ ಸ್ಟೀಮರ್ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಇವಾಗ ನೋಡಿ, ಹಿಟ್ಟು ತಣ್ಣಗಾಯಿತು. ಇನ್ನು ಚೆನ್ನಾಗಿ ಒಮ್ಮೆ ನಾನು ಇದನ್ನು ನಾದಿಕೊಳ್ತೇನೆ. ಇದು ಒಂದು ಡಿಫ್ರೆಂಟಾದ ಕಡುಬು ಅಂತ ಹೇಳ್ಬೋದು. ಹಾಗೆಯೇ ಆರೋಗ್ಯಕರವಾದ ಕಡುಬು. ನಮಗೆ ಈ ರಾಗಿ ಮುದ್ದೆ ತಿನ್ನಲಿಕ್ಕೆ ಬೇಡ ಅಂತ ಆದರೆ ಈ ಥರ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ಮಾಡಿ ಕೂಡ ನಾವು ತಿನ್ನಬಹುದು. ಇವಾಗ ನೋಡಿ, ನಾದಿ ಆಯಿತು. ಇನ್ನು ಚಿಕ್ಕ ಚಿಕ್ಕ ಉಂಡೆ ಕಟ್ಟಿದರೆ ಆಯಿತು. ನೋಡಿ, ರಾಗಿ ಮುದ್ದೆ ಥರ ಕಾಣ್ತಾ ಇದೆ. ರಾಗಿಯದ್ದು ಉಂಡೆ ರೆಡಿ ಆಯಿತು. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ, ಇಲ್ಲಿ ಇವಾಗ ನೀರು ಕೂಡ ಬಿಸಿ ಆಗ್ತಾ ಬಂತು. ನೋಡಿ, ಇವಾಗ ಎಲ್ಲ ಉಂಡೆಯನ್ನು ಪಾತ್ರೆಯಲ್ಲಿ ಇಟ್ಟಾಯಿತು. ಇನ್ನೊಂದು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಇದನ್ನು ಬೇಯಿಸಿದರೆ ಆರೋಗ್ಯಕರವಾದ ರಾಗಿ ಕಡುಬು ರೆಡಿ ಆಗ್ತದೆ. ಈ ಕಡುಬನ್ನು ಬೇಯಿಸ್ಲಿಕ್ಕೆ ಇಟ್ಟು 20 ನಿಮಿಷ ಆಯಿತು. ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ. ಈಗ ಬ್ರೇಕ್ಫಾಸ್ಟಿಗೆ ತಿಂಡಿ ರೆಡಿ ಆಯಿತು. ಇನ್ನು ಬೇಗನೆ ಒಂದು ಟೀ ಮಾಡ್ತೇನೆ. ಟೀ ಮಾಡಿ ಮತ್ತೆ ನಾನು ಟೀ ಕುಡಿತೇನೆ. ಹಾಗೆಯೇ ನಾನು ಚಟ್ನಿ ಎಲ್ಲ ಏನು ಮಾಡೋದಿಲ್ಲ, ನಿನ್ನೆ ಮಾಡಿದ ಪದಾರ್ಥನೇ ಇದೆ, ಅದನ್ನೇ ಯೂಸ್ ಮಾಡ್ತೇನೆ. ಇದಕ್ಕೆ ಚಟ್ನಿ ಜೊತೆಗೆ ಕೂಡ ಯೂಸ್ ಮಾಡ್ಬೋದು. ಅದೇ ರೀತಿ ಮೀನು ಸಾರು, ಚಿಕನ್ ಸಾರು, ಅದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್. ಹಾಗೆ ಇವಾಗ ನಾವು ನಿನ್ನೆ ಮಾಡಿದ ಸಾರಿದೆ, ಅದರಲ್ಲೇ ನಾವು ಇವಾಗ ತಿಂತೇವೆ. ಹಾಗೆ ಇವಾಗ ಬೇಗನೆ ಟೀ ಮಾಡ್ತೇನೆ. ಟೀ ಕೂಡ ಇಲ್ಲಿ ರೆಡಿ ಆಯಿತು. ಇನ್ನು ಬೇಗನೆ ಹಾಲು ಹಾಕಿ ಮಿಕ್ಸ್ ಮಾಡ್ತೇನೆ.
ನೋಡಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಹಾಗೆಯೇ ಟೀ ಕೂಡ ರೆಡಿ ಆಯಿತು. ನನಗೆ ಬ್ಲ್ಯಾಕ್ ಟೀ, ಜಾನ್ ಅವರಿಗೆ ಹಾಲು ಹಾಕಿದ ಟೀ. ಇನ್ನು ನಾವು ಬೇಗನೆ ಟೀ ಕುಡಿತೇವೆ. ಹಾಗೆ ಇವತ್ತಿನ ಈ ಒಂದು ಸಿಂಪಲ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಟೇಸ್ಟು. ಚಿಕನ್ ಸಾರು, ಮೀನು ಸಾರಿನೊಂದಿಗೆ ಸೂಪರ್ ಆಗ್ಬೋದು ಅಲ್ವಾ? ತಿನ್ಬೇಕಲ್ಲ ಸ್ವಲ್ಪ ಸ್ವಲ್ಪ ಆದರೂ.